ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸುವ ದಳಪತಿ ವಿಜಯ್ ಮುಖ್ಯಮಂತ್ರಿ ಆಗೋದಕ್ಕೆ ತೆರೆಮರೆಯ ಕಸರತ್ತು ಮಾಡ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ಪ್ರಜಾಕೀಯ ಮೂಲಕ ತನ್ನದೇ ಒಂದು ಪ್ರಜಾಪಕ್ಷವನ್ನು ಕಟ್ಟುತ್ತಿರುವ ಮತ್ತು ಉಪೇಂದ್ರ ಅವರು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ನೀವು ಪ್ರಜಾಕೀಯ ಮೂಲಕ ಕರ್ನಾಟಕದಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಅವರು 9 ತಿಂಗಳಲ್ಲಿ ಕೆಲಸ ಮಾಡಿ CM ಅಭ್ಯರ್ಥಿಯಾಗಿ ಈಗ CM ಆಗೋದಕ್ಕೆ ತೆರೆಮರೆ ಕಸರತ್ತು ಮಾಡ್ತಾರೆ. ಇದರ ಸ್ಟ್ರಾಟಜಿ ನಿಮ್ಮ ಪ್ರಕಾರ ಹೇಗೆ ವರ್ಕ್ ಆಯಿತು? ನಾನು ಎಲ್ಲ ಗೊತ್ತಿರೋದೆ, ನಾನೇನು ಹೇಳೋದು. ಆ್ಯಕ್ಚುಲಿ ಒಂದು ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇದೆ ಅವರಿಗೆ. ಪ್ಲಸ್ ಅವರು ಕೊಟ್ಟಂಥ ಪ್ರಣಾಳಿಕೆ ಇರ್ಬೋದು, ಅವರು ಅಲ್ಲಿ ಬಯಸಿದಂಥ ಒಂದು ಚೇಂಜಸ್ ಇರ್ಬೋದು, ಹಲವಾರು ಕಾರಣಗಳಿಂದ ಒಂದು ಜೆನ್ಸಿ ಅವರು ಒಂದು ಬೇರೆಯೇ ಬೇಕು ನಮಗೆ ವಾತಾವರಣ ಅನ್ನೋದಕ್ಕೋಸ್ಕರ ಮಾಡಿದ್ದಾರೆ. ಸೊ ನೋಡೋಣ ಮುಂದೆ. ನೀವು ಕರ್ನಾಟಕದಲ್ಲಿ ಪ್ರಜಾಕೀಯ ಒಂದು ಪಕ್ಷನ ಕಟ್ಟಿ ಹಲವು ವರ್ಷಗಳಿಂದ ಅದಕ್ಕೆ ಸೋಷಿಯಲ್ ಮೀಡಿಯಾಯಿಂದ ಆಗ್ಬೋದು, ಜನರನ್ನು ಕೂರಿಸ್ಕೊಂಡು ಅದಕ್ಕೆ ಕೆಲಸ ಮಾಡ್ತಾಯಿದ್ದೀರಾ. ಆದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಕರ್ನಾಟಕದಲ್ಲಿ ಮುನ್ನೆಲೆಗೆ ಬರ್ತಾಯಿಲ್ಲ. ಆದರೆ ವಿಜಯ್ 9 ತಿಂಗಳಲ್ಲಿ ಮಾಡಿದಂಥ ಸ್ಟ್ರಾಟಜಿ ಹೇಗೆ ವರ್ಕ್ ಆಯಿತು ಅನ್ನೋದು ಎಲ್ರಿಗೂ ಒಂದು ಕುತೂಹಲ. ಸೊ ನೀವು ವಿಶ್ಲೇಷಕರಾಗಿ, ನಟರಾಗಿ ಹೇಳೋದಾದರೆ ಯಾವ ರೀತಿ ವರ್ಕ್ ಆಗಿರ್ಬೋದು? ಇಲ್ಲ, ನಿಮಗೆ NT ರಾಮರಾವ್ ಅವರು ಕೂಡ ಒಂದು 9-8 ತಿಂಗಳಲ್ಲಿ ಪಕ್ಷ ಕಟ್ಟಿ CM ಆದರು. ಇದು ಹೊಸದಲ್ಲ, ಆಲ್ರೆಡಿ ಆಗಿದೆ ಆ ಥರ. ಸೌತಲ್ಲಿ ಎಸ್ಪೆಷಲಿ ಆಂಧ್ರ ಪ್ರದೇಶಲ್ಲಿ ಆಗಿದೆ. ಅದೇ ಥರ ತುಂಬ ಜನ, ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲಿ ಮಾಡಿದ್ದಾರೆ, ಚಿರಂಜೀವಿ ಅವರು ಟ್ರೈ ಮಾಡಿದ್ದಾರೆ. ಕರ್ನಾಟಕದಲ್ಲೂ ತುಂಬ ಜನ ಆರ್ಟಿಸ್ಟ್ಗಳು ರಾಜಕೀಯ ರಂಗದಲ್ಲಿ ತೊಡಕೊಂಡಿದ್ದಾರೆ. ಏನು ಹೊಸದಲ್ಲ. ಬಟ್ ಒಂದು ನನಗೆ ಅರ್ಥ ಆಗ್ತಿಲ್ಲ ಅಂದರೆ, ಐ ಡೋಂಟ್ ನೋ ಯಾಕೆ ನೀವು ಅದನ್ನು ಕಂಪೇರ್ ಮಾಡ್ತೀರ ನನಗೆ ಅಂತ ಅರ್ಥ ಆಗ್ತಿಲ್ಲ. ಯಾಕಂದರೆ ನಾನು ಹೇಳ್ತಿರೋದು ಬೇರೆ ಅಂದ್ಕೊಳ್ಳೆ ನಂಗೆ ಅರ್ಥ ಆಗಲ್ಲ ಅಂತಲ್ಲ. ನಾನು ಹೇಳ್ತಿರೋದು ಒಂದು ಸಂದರ್ಭ ಯಾವ ಥರ ಇನ್ನೂ ಬದಲಾವಣೆ ಅಲ್ಟಿಮೇಟ್ ಹೆಂಗಾಗಬೇಕು ಅಂದರೆ, ಬರೀ ವಿಚಾರಗಳಿಗೆ ಓಟ್ ಹಾಕೋ ಥರ ಒಂದು ಪರಿಸ್ಥಿತಿ ಬರಬೇಕು ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಬರೀ ವ್ಯಕ್ತಿಯಾಗಲಿ ಪಕ್ಷ ಆಗಲಿ ಬದಲಾಯಿಸೋದ್ರಿಂದ ಗೊತ್ತಿಲ್ಲ ಅದು ಎಷ್ಟು ಬದಲಾವಣೆ ಆಗುತ್ತೋ, ಬಟ್ ವಿಚಾರಗಳಿಂದ ಆದರೆ ತುಂಬ ಅದ್ಭುತವಾದ ಬದಲಾವಣೆ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ನೀವು ಹೇಳ್ದಂಗೆ ಮತ್ತೊಂದು ಕೆಲವೊಂದು ಸೋಷಿಯಲ್ ಮೀಡಿಯಾ ಆಗ್ಬೋದು, ರಾಜಕೀಯ ವಿಶ್ಲೇಷಕರಾಗ್ಬೋದು, ವಿಜಯ್ ಅವರ ಸ್ಟ್ರಾಟಜಿ ಏನಿದೆ, ಅವ್ರು ಕೊಟ್ಟಂಥ ಸವಲತ್ತುಗಳು, ಕೊಟ್ಟಿರುವಂಥ ಉಡುಗೆಗಳು, ಅದೆಲ್ಲ ಅಲ್ಲಿನ ಜನ ಆಗ್ಬೋದು, ಅಲ್ಲಿನ ಒಂದು ಪಕ್ಷ ಅದು ವರ್ಕೌಟ್ ಆಗಿದೆ ಅನ್ನೋದು, ಅದು ಎಷ್ಟು ವರ್ಕೌಟ್ ಅಲ್ಲಿನ ಜನ ಅದನ್ನು ಕೈ ಹಿಡ್ದಿದ್ದಾರೆ ಅನ್ನೋದು, ಅದು ಅವ್ರು CM ಆದಮೇಲೆ ವಿಜಯ್ ಅವರು ಎಷ್ಟು ಅವ್ರನ್ನ ನಿಭಾಯಿಸೋದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಅದು ನೀವು ವಿಜಯ್ ಅವ್ರಿಗೆ ಸಿಕ್ಕಿದಾಗ ಕೇಳಬೇಕು. ಯಾಕಂದರೆ ಅವರು ಪ್ರಣಾಳಿಕೆ ಕೊಟ್ಟಿರೋದು, ಅವ್ರು ಯೋಚನೆ ಮಾಡಿ ಕೊಟ್ಟಿರ್ತಾರೆ, ಅವರು ಅದಕ್ಕೆ ಆನ್ಸರ್ ಮಾಡಬೇಕು. ನನಗೆ ಗೊತ್ತಿಲ್ಲದಿರೋ ಮ್ಯಾಟ್ರ್ ಅದು. ಸೊ ಅಲ್ಲಿ ಏನೋ ಒಂದು ಇಷ್ಟಪಟ್ಟು ಅವ್ರನ್ನ ತಂದಿದ್ದಾರೆ. ನೋಡೋಣ, ಅದಕ್ಕೆ ನಾನು ಹೇಳ್ತಿರೋದು, ಮುಂದೆ ಕಾದು ನೋಡೋಣ ಏನಾಗುತ್ತೆ ಅಂತ, ಹೇಗೆ ಅವರು ಬದಲಾವಣೆ ತರ್ತಾರೆ ನೋಡೋಣ. ಓಕೆ, ಇನ್ನು ನೀವು ಪ್ರಜಾಕೀಯ ಮೂಲಕ ಸಾಕಷ್ಟು ಅವೇರ್ನೆಸ್ನ ಮಾಡ್ತಾ ಇದ್ದೀರಾ. ಆದರೆ ಕರ್ನಾಟಕದಲ್ಲಿ ಇಲ್ಲಿ ಎಲೆಕ್ಷನ್ಗಳಿಗೆ ನೀವು ನೇರವಾಗಿ ಅಂದರೆ ಹಣಬಲ, ನೀವು ಕರ್ನಾಟಕ ರಾಜಕೀಯಕ್ಕೂ ಅಲ್ಲಿನ ರಾಜಕೀಯ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ಹಣಬಲ, ಜಾತಿ ಬಲ ಎಲ್ಲನೂ ವರ್ಕೌಟ್ ಆಗುತ್ತೆ. ಇದನ್ನು ಹೊರತುಪಡಿಸಿ ಉಪೇಂದ್ರ ಅವರು ಜನರಿಗೆ ಕಾಮನ್ ಮ್ಯಾನ್ ಆಗಿ ಗೆಲ್ಲಬೇಕು ಅನ್ನೋದು ಸ್ಟ್ರಾಟಜಿ ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತೆ. ಖಂಡಿತ ಆಗುತ್ತೆ. ಕಾದು ನೋಡಿ. ಯಾಕಂದರೆ ನಾವು ಯಾವಾಗಲೂ ಅದನ್ನು ಮಾತಾಡಬಾರ್ದು. ಸರ್ ಇಲ್ಲಿ ಬರೀ ಇದಿದೆ ಅಂದರೆ ಎಲ್ಲರೂ ಅದನ್ನೇ ಮಾತಾಡ್ತಿರ್ತಾರೆ. ಸರ್ ಇಲ್ಲಿ ಬರೀ ಜಾತಿ ಇದೆ, ಬರೀ ಧರ್ಮ ಇದೆ, ಬರೀ ಇದಕ್ಕೆ ಓಟ್ ಹಾಕ್ತಾರೆ, ಬರೀ ಇಲ್ಲ. ಒಂದು ಪಾಸಿಟಿವ್ ಯೋಚನೆ ಮಾಡೋಣ. ಖಂಡಿತ ಇಲ್ಲೂ ಬದಲಾವಣೆ ಆಗುತ್ತೆ. ಇಲ್ಲಿ ಯುವಕರಿದ್ದಾರೆ, ಬುದ್ಧಿವಂತರುಗಳಿದ್ದಾರೆ, ಏನು ಹೇಳಿ ಜೆನ್ಸಿ ಅಂತಾರಲ್ಲ, ತುಂಬ ವಿಚಾರವಂತರಿದ್ದಾರೆ, ಇಲ್ಲ ಅಂತಲ್ಲ. ಆ ನೆಗೆಟಿವ್ ಟಾಕ್ ಆಗಿ ನಾವು ನೆಗೆಟಿವ್ ಕಡೆನೇ ಹೋಗ್ತೀವಿ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಯಾಕೆ ಆಗಬಾರ್ದು ಈ ಥರ ಆ ಥರ ಬದಲಾವಣೆ ಯಾಕೆ ಬರಬಾರ್ದು? ನಾನೊಂದು 4 ಜನ ಕೇಳ್ತೀನಪ್ಪ, ನೀವೊಂದು 4 ಜನ ಕೇಳಿ ಅನ್ನೋದೊಂದು ಸಣ್ಣ ಒಂದು ಜವಾಬ್ದಾರಿ ತೊಗೊಂಡ್ರೆ ಖಂಡಿತ ಆಗುತ್ತೆ. ಸರ್, ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಏನು ತಮಿಳುನಾಡಲ್ಲಿ ವಿಜಯ್ ಗೆದ್ದಿರೋವಂಥ ಏನು ದೊಡ್ಡ ಬಿರುಗಾಳಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಸೋಷಿಯಲ್ ಮೀಡಿಯಾ ಕರ್ನಾಟಕದಲ್ಲಿ ವಿಜಯ್ ಥರ ಯಾರು ಗೆಲ್ತಾರೆ ಅದರ ಹೆಸರಲ್ಲಿ ಮೊದಲಿಗೆ ನಿಮ್ಮ ಹೆಸರು ಕೇಳಿ ಬರುತ್ತೆ, ಮತ್ತು ಬೇರೆಯವರ ನಟರ. ಯಾಕೆ ಉಪೇಂದ್ರ ಆ ಥರದೊಂದು ಕಾರ್ಯತಂತ್ರ ಮಾಡಿ ರಾಜಕೀಯದಲ್ಲಿ ತನ್ನದೇ ಒಂದು ವರ್ಚಸ್ಸನ್ನ ಬೆಳೆಸೋದಕ್ಕೆ ಎಲ್ಲೋ ಸ್ವಲ್ಪ ಹಿಂದೆ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ಅಲ್ಲ, ನಿಜವಾಗ್ಲೂ ನಾನು ರಾಜಕೀಯದಲ್ಲಿ ತುಂಬ ಹಿಂದೆ ಇದ್ದೀನಿ. ನಾನು ಹಿಂದೆನೇ ಇರೋಕ್ಕೆ ಇಷ್ಟಪಡ್ತೀನಿ. ನನಗೆ ಆ ಥರ ರಾಜಕಾರಣ ಬೇಕಾಗಿಲ್ಲ. ನಾನು ಹೇಳ್ತಿರೋದು ಬೇರೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಆಗುತ್ತೆ. ಇನ್ನೊಂದು ಹೇಳಲ್ಲ, ಸತ್ಯ ಅರ್ಥ ಆಗೋದು ಕಷ್ಟ, ಸುಳ್ಳು ಬೇಗ ಅರ್ಥ ಆಗ್ಬಿಡುತ್ತೆ. ಸರ್, ನಿಮ್ಮ ಸ್ಟ್ರಾಟಜಿ ನಮ್ಗೆ ಅರ್ಥ ಆಗುತ್ತೆ. ಬಟ್ ಇತ್ತೀಚೆಗೆ ಒಂದು ಪ್ರಜಾಕೀಯ ಕಟ್ಟಿ ಹತ್ತತ್ರ ಬಹುಶಃ 2018 ನನಗೆ ನೆನಪಿರೋಂಗೆ ಅಲ್ಲಿಂದನೂ ವರ್ಕ್ ಮಾಡ್ತಾ ಇದ್ದೀರಾ. ಬಟ್ ಇತ್ತೀಚೆಗೆ ಒಂದು ಆ್ಯಪ್ನ ರಿಲೀಸ್ ಮಾಡಿ ಆ ಟೈಮಲ್ಲಿ ಮಾತ್ರ ಪ್ರಜಾಕೀಯ ಬಗ್ಗೆ ಸದ್ದಾಯಿತು, ಅದಾಗ್ತಿದ್ದಂಗೆ ಸೈಲೆಂಟ್ ಆಗಿಬಿಡುತ್ತೆ. ಬಟ್ ಈಗ ನೋಡಿ, ತಮಿಳುನಾಡಲ್ಲಿ ವಿಜಯ್ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಉಪೇಂದ್ರ ಅವರು ಈ ಥರದೊಂದು ಯಾಕೆ ಮಾಡಬಾರ್ದು? ಅಲ್ಲಿ ಹೇಗೆ ಸಾಧ್ಯ ಆಯಿತು? ಉಪೇಂದ್ರ ಅವರು ಯಾಕೆ ತುಂಬ ಬೇರೆ ಬೇರೆ ಅಂದರೆ ಹಣ, ಈಗ ಹೇಳಿದಾಗ ಸೋಷಿಯಲ್ ಮೂಲಕ ಅವೇರ್ನೆಸ್ ಇಷ್ಟು ಜನರಿಗೆ ರೀಚ್ ಆಗುತ್ತೆ ಅನ್ನೋದೊಂದು ಲೆಕ್ಕಾಚಾರಗಳಾಗ್ತಾ ಇದೆ. ನೀವು ಯಾವ ಸ್ಟ್ರಾಟಜಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಪ್ರಜಾಕೀಯನ?
ಏನೋ ಒಂದು ಹೇಳೋದು ಗೊತ್ತಾಗ್ತಾ ಇಲ್ಲ. ಸ್ಟ್ರಾಟಜಿ ಇಲ್ಲ ನನಗೆ. ನಾನು ಸತ್ಯ ಹೇಳ್ತೀನಿ, ಅದು ಕಾಲ ಪಕ್ವಾದಾಗ ಆಗುತ್ತೆ. ನಾನು ಹೇಳ್ತಿರೋದು ಈ ರೀತಿ ಸಂಪೂರ್ಣ ಬದಲಾವಣೆ ಆದಾಗ ನಿಜವಾದ ಚೇಂಜಸ್ ನೋಡ್ಬೋದು ಅಂತ ಹೇಳ್ತೀವಿ. ಒಂದು ಒಳ್ಳೆ ಹಾಸ್ಪಿಟ್ಲ್ ನೋಡ್ಬೋದು, ಒಳ್ಳೆ ಸ್ಕೂಲ್ಗಳು ನೋಡ್ಬೋದು. ನೀವು ಏನು ಹೇಳಿ, ಎಲ್ಲವೂ ಒಳ್ಳೆ ರೀತಿ ಆಗುತ್ತೆ ಆ್ಯಕ್ಚುಲಿ ಈ ಥರ ಕಂಪ್ಲೀಟ್ ಬದಲಾವಣೆ ಆದಾಗ. ಇಲ್ಲಪ್ಪ ಇಷ್ಟಾದರೆ ಸಾಕು, ಒಂದು ಪಾರ್ಟಿ ಚೇಂಜ್ ಆದರೆ ಸಾಕು, ವ್ಯಕ್ತಿ ಚೇಂಜ್ ಆದರೆ ಸಾಕು, ಇಲ್ಲಿ ಯಾರೋ ಒಬ್ಬರು ಸ್ಟಾರ್ ಬಂದು ನಿಂತ್ಕೊಂಡೇನೋ ಬದಲಾವಣೆ ಮಾಡ್ತಾರೆ ಅಂದರೆ ಆ ಸ್ಟಾರ್ ನಾನಂತೂ ಅಲ್ಲ. ಓಕೆ ಸರ್, ಮುಂಬರುವ ವಿಧಾನಸಭಾ ಎಲೆಕ್ಷನ್ನಲ್ಲಿ ಉಪೇಂದ್ರ ಪಕ್ಷದಿಂದ ನೀವು ಆಗ್ಬೋದು, ನಿಮ್ಮ ಅಭ್ಯರ್ಥಿಗಳಾದರೂ ಸ್ಪರ್ಧೆ ಮಾಡೋದು, ಆ ಥರದ ಸಿದ್ಧತೆಗಳು ಯೋಜನೆಗಳೇನು ಮಾಡ್ತಾ ಇದ್ದಾರಾ ಉಪೇಂದ್ರ ಅವರು, ಹೇಗೆ? ಇಲ್ಲ ರೀ, ಖಂಡಿತ. ನೋಡಿ, ಫಸ್ಟ್ ಎಲೆಕ್ಷನಲ್ಲೂ ಕೂಡ ನಾವು 224 ಜನ ನಿಂತಿದ್ವಿ. ಅವಾಗ ಏನಾಯಿತು ಅಂದರೆ ಸ್ವಲ್ಪ ಆ ಪಕ್ಷನೇ ನಮಗೆ ಸ್ವಲ್ಪ ಇದಾಯಿತು ಆ್ಯಕ್ಚುಲಿ. ಆ ಪಕ್ಷದಿಂದನೇ ನಾನೇ ಹೊರಗೆ ಬಂದೆ. ಅವಾಗ ನಿಂತ್ಕೊಳ್ಳೋಕ್ಕಾಗಿಲ್ಲ, ಬಿಕಾಸ್ ಏನೋ ಇದಾಯಿತು, ಅವ್ರನ್ನೆಲ್ಲ ನಾವೇ ಟಿಕೆಟ್ ಕೊಡ್ತೀವಿ ಅಂದರು. ನನಗದು ಇಷ್ಟ ಆಗಲಿಲ್ಲ, ಹೊರಗೆ ಬಂದೆ. ಅದಾದ್ಮೇಲೆ ನಾನೇ ಪಕ್ಷ ಕಟ್ಟಿದೆ. ಆಮೇಲೆ MLA ಎಲೆಕ್ಷನ್ ಬಂದಿಲ್ಲ ನಾನು ಕಟ್ಟಿದ್ರ ಮೇಲೆ. ಆಮೇಲೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ಗೆ ನಾವು ಮಾಡ್ತಿರೋದು ಕರ್ನಾಟಕದಲ್ಲಿದ್ದು. ಸೊ ಸಿಂಬಾಲಿಕಲಿ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದಷ್ಟು ಜನ MP ನಿಂತ್ಕೊಂಡ್ರು. ಸುಮಾರು 2-2.5 ಲಕ್ಷವರೆಗೂ ನಮಗೆ ವೋಟ್ಸ್ ಬಂತು ಆ ಟೈಮಲ್ಲಿ. ಸೊ ಇಟ್ ಈಸ್ ಎ ಬಿಗ್ ಥಿಂಗ್, ಏನೂ ಮಾಡ್ದೇನೆ. ಸೊ ಆ ಥರ ಒಂದು ದೊಡ್ಡ ಇದಿದೆ. ನೀವೇ ನೋಡ್ತಾ ಇರ್ತೀರ, ಎಲ್ಲೋ ಪ್ರಜಾಕೀಯದ ಬಗ್ಗೆ ಬರ್ತಾನೆ ಇರೋದು ಸೋಷಿಯಲ್ ಮೀಡಿಯಲ್ಲಿ. ನಾನು ಸುಮ್ಮನೆ ಆದರೂ, ನಾನು ಯಾಕೆ ಕೆಲಸ ಸುಮ್ಮನೆ ಆಗ್ತೀನಿ ಅಂದರೆ, ಬರೀ ನಾನು ಮಾತಾಡಿ ನನ್ನ ಪಕ್ಷ ಅನ್ನೋ ಥರ ಆಗಬಾರ್ದಿತ್ತು. ಜನಗಳ ಪಕ್ಷ ಆಗಬೇಕು, ಜನಗಳು ಮಾತಾಡಲಿ, ಅವ್ರ ವೀಡಿಯೋಗಳು ಮಾಡಲಿ ಅನ್ನೋ ಆಸೆಯಿಂದ ನಾನು ಸೈಲೆಂಟ್ ಆಗ್ತೀನಿ. ಈಗ ನೀವು ನಾನೇ ಮಾತಾಡಬೇಕಂದ್ರೆ ಖಂಡಿತ ಮಾತಾಡ್ತೀನಿ. ಏನು ಹೇಳಿ, ಅದು ಉಪೇಂದ್ರ ಪಕ್ಷ ಆಗುತ್ತೆ ಅಷ್ಟೇ. ಅದೇ ಬೇಕು ಅಂದರೆ ನಾನು ಮಾತಾಡ್ತಾ ಹೋಗ್ತೀನಿ, ನೋಡೋಣ ಖಂಡಿತ. ಓಕೆ, ಇದರ ಜೊತೆಗೆ ಮತ್ತೊಂದು ವಿಚಾರ ಅಂದರೆ, ಪ್ರಜಾಕೀಯನ ಒಂದು ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಕರ್ನಾಟಕದಲ್ಲಿ ಒಂದು ಹೆಸರಾಗಿದೆ. ಯಾಕೆ ಉಪೇಂದ್ರ ಅವರು ಬೇರೆ ಪಕ್ಷವ್ರ ಜೊತೆ ಕೈ ಜೋಡಿಸಿ ಮತ್ತೆ ಈ ಪಕ್ಷನ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಆ ಥರದ ಆಲೋಚನೆಗಳು ಏನು ಇದೆಯಾ? ಒಟ್ಟಿನಲ್ಲಿ ನನ್ನ ಪಕ್ಷನ ಬೆಳೆಸಬೇಕು, ನಾನು ಬೆಳ್ಕೊಬೇಕು. ಅಲ್ಲ ಸರ್, ಬೇರೆ ಪಕ್ಷದವರು ಬೇರೆ ಪಕ್ಷನ ಬೆಳೆಸಬೇಕು. ಹಾಂ, ಬೇರೆ ಪಕ್ಷದವ್ರು ಕರೆದರೆ ಆ ಥರ ಹೋಗ್ತೀರಾ? ಬೆಳೆಸ್ಬೇಕು ಫಸ್ಟ್ ಹೇಳ್ಬಿಡಿ. ನಿಮ್ಮ ಪ್ರಜಾಕೀಯ ನಾನು ಬೆಳಿಬೇಕು ಫಸ್ಟ್. ಪ್ರಜಾಕೀಯ ಮೂಲಕ ಜನರಿಗೆ ಒಳ್ಳೇದಾಗಬೇಕು, ಬದಲಾವಣೆ ತರಬೇಕು, ಆ ಥರ ಕಾರ್ಯ ಮಾಡೋದಕ್ಕೆ ನಾನು ಹೇಳ್ತಾ ಇರೋದು. ಬೇರೆ ಪಕ್ಷವ್ರ ಜೊತೆ ಕೈ ಜೋಡಿಸಿದಾಗ ಮತ್ತಷ್ಟು ಕೆಲಸಗಳಾಗುತ್ತಲ್ಲ ಅನ್ನೋದು ಒಂದು ಬೇಗ ಆಗಬೇಕು ಅಂತ ನೀವು ಹೇಳ್ತಾ ಇರೋದು. ಬೇಗ ಆಗ್ಬಿಡುತ್ತಿದ್ದು ಆ ಥರ ಅಂತ. ನನಗೆ ಹಂಗಲ್ಲ, ಅದು ಆ್ಯಕ್ಚುಲಿ ಬೇಗ ಇದು ಅಂತಲ್ಲ. ಏನು ಹೇಳಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ ಥರ ಮನಸ್ಥಿತಿ ಇರೋರು, ಆ ಥರ ಇರೋರು ಬಂದು ಕೈ ಜೋಡಿಸಿದ್ರೆ ಖಂಡಿತ ನೋಡೋಣ, ಆ ಥರ ಆಗ್ಬೋದು. ಓಕೆ ಸರ್, ಸದ್ಯಕ್ಕೆ ಪ್ರಜಾಕೀಯದ ಕೆಲಸಗಳು ಏನೇನು ಆಗ್ತಾ ಇದೆ, ನೀವು ತೆರೆಯಿಂದ ಏನೇನು ಮಾಡ್ತಾ ಇದ್ದೀರಾ? ಒಂದು ಸಿಂಪಲ್ ಆ್ಯಪ್ ಮಾಡಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಜಾಕೀಯ ಅಂತಿದೆ. ಆ್ಯಂಡ್ರಾಯ್ಡ್ ಫೋನಲ್ಲೂ ಇದೆ, ಐಫೋನಲ್ಲೂ ಇದೆ, ವೆಬ್ಸೈಟು ಇದೆ. ನೀವು ಹಾಕ್ಕೊಂಡ್ರೆ ನೀವು ವೋಟ್ರಾಗಿ ಅದರಲ್ಲಿ ಬರ್ಬೋದು. ನೀವು ಆಸ್ಪಿರೆಂಟ್ ಆಗ್ಬೋದು, ವೋಟ್ರ್ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗ್ಬೋದು. ಓಕೆನಾ? ನೀವು ಆಸ್ಪಿರೆಂಟ್ನ, ನೀವು ಯಾರೋ ಒಬ್ಬ ಆಕಾಂಕ್ಷಿ ಬಂದು ನಿಂತಿದ್ರೆ ಅವನ್ನ ನೀವು ಇವ್ಯಾಲ್ಯೂಯೇಟ್ ಮಾಡ್ಬೋದು, ಅವನ ಹತ್ರ ಮಾತಾಡ್ಬೋದು, ಹೆಂಗಪ್ಪ ಕೆಲಸ ಮಾಡ್ತೀನಿ ನೀನು ಅಂತ. ಅವನಿಗೆ ರೇಟಿಂಗ್ ಕೊಡ್ಬೋದು ನೀವು. ಅರ್ಥ ಆಯ್ತಾ? ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರು ಬೆಟ್ರು, ಯಾರಿದು ಅಂತೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಆಸ್ಪಿರೆಂಟ್ಸ್. ನೀವು ಮಾಡಿರುವಂಥ ಆ್ಯಪು ತುಂಬ ಜನಕ್ಕೆ ಇವತ್ತಿನ ಯೂಸಿಗೆ ಕನೆಕ್ಟ್ ಆಗುತ್ತೆ. ಹಳ್ಳಿಗಾಡು ಮೊಬೈಲ್ ಯೂಸ್ ಮಾಡಿದವರು, ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿದವ್ರಿಗೆಲ್ಲ ಹೆಂಗೆ ರೀಚ್ ಆಗುತ್ತೆ? ಆ ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ? 90% ಜನ ಯೂಸ್ ಮಾಡ್ತೀರಲ್ವಾ? 90% ಜನ ಯೂಸ್ ಮಾಡ್ತಾರೆ. 50% ಜನ ಮಾಡಿದ್ರು ಸಾಕು, ಅದನ್ನು 30% ಜನ ಯೂಸ್ ಮಾಡಿದ್ರು ಸಾಕಿದು. ಯಾವಾಗ ನಿಮ್ಮ ಪ್ರಜಾಕೀಯ ದೊಡ್ಡ ಮಟ್ಟದಲ್ಲಿ ಹೆಸರಾಗುತ್ತೆ? ಒಂಥರ ಈಗ ನೋಡಿ, ತಮಿಳುನಾಡಲ್ಲಿ ವಿಜಯ್ ಅವರ ಒಂದು ದೊಡ್ಡ ಬಿರುಗಾಳಿ ಅಲೆ ಆ ಥರದೊಂದು ನಿರೀಕ್ಷೆ ಯಾವಾಗ ನಿರೀಕ್ಷೆ ಮಾಡ್ಬೋದು? ನಿಮ್ಮ ಅಭಿಮಾನಿಗಳಾಗ್ಬೋದು, ನಿಮ್ಮ ಸ್ನೇಹಿತರಾಗ್ಬೋದು, ಅಥವಾ ಬೇರೆಯವರು ಆಗ್ಬೋದು. ಈ ಕ್ಷಣ ನೀವು ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು 4 ಜನಕ್ಕೆ ಹೇಳೋಕ್ಕೆ ಶುರು ಮಾಡಿದ್ರೆ, ಇದನ್ನು ನೋಡ್ತಿರೋ 4 ಜನಕ್ಕೆ ಹೇಳಿದ್ರೆ ಆ ಕ್ಷಣದಿಂದನೇ ರೆವಲ್ಯೂಷನ್ ಆಗ್ಬಿಡುತ್ತೆ. ಓಕೆ ಸರ್, ಫೈನಲ್ ಪ್ರಶ್ನೆ. ನೀವು ಕನ್ನಡ, ತೆಲುಗು, ಬೇರೆ ಭಾಷೆಯಲ್ಲಿ ನಟರ ಜೊತೆ ಅಭಿನಯ ಮಾಡಿದ್ರ. ವಿಜಯ್ ಅವರ ಜೊತೆ ನಿಮ್ಮ ನಡುವಿನ ಬಾಂಧವ್ಯ ಯಾವತ್ತನ್ನ ಮೀಟ್ ಮಾಡಿದಾಗಲಿ ಆ ಥರದ ಮಾತುಕತೆ ಯಾವತ್ತನ್ನ ಆಗಿದೆಯಾ? ಇಲ್ಲ, ಭಾಳ ಹಿಂದೆ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಕಾರಣಾಂತರಗಳಲ್ಲಿ ಮಾಡೋಕ್ಕಾಗಲಿಲ್ಲ. ಇಲ್ಲ, ಅವ್ರ ಜೊತೆ ನಾನು ಫುಲ್ ಆ್ಯಕ್ಟ್ ಮಾಡಬೇಕಾಗಿತ್ತು. ಸರ್, ಫೈನಲ್ ವರ್ಡ್, ವಿಜಯ್ ಅವರ ಆ ದೊಡ್ಡ ಅಲೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನೀವೇ ಹೇಳ್ಬಿಟ್ರಲ್ಲ ದೊಡ್ಡ ಅಲೆ ವಿಜಯ್ ಅವ್ರ ಬಗ್ಗೆ ಅಂತ. ಇನ್ನೇನಿಲ್ಲ, ನನ್ನ ಒಂದು ಇದೇನಿಲ್ಲ. ಐ ಆಮ್ ವೆಯ್ಟಿಂಗ್ ಆ್ಯಕ್ಚುಲಿ. ಲೆಟ್ ಅಸ್ ಸಿ ಏನು ಮಾಡ್ತಾರೆ, ಏನು ಬದಲಾವಣೆ ತರ್ತಾರೆ, ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ. ಸೊ ಇದು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ರವಿಕುಮಾರ್, HTV ಭಾರತ್, ಬೆಂಗಳೂರು.